18 ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯವೇ ಇಲ್ಲ. ಅನಾರೋಗ್ಯದಿಂದ ಬಳಲುತ್ತಿದ್ದಂತ ವ್ಯಕ್ತಿಯನ್ನ ಡೋಲಿ ಸಾಗಿಸುವ ಸ್ಥಿತಿ ಬಂದಿದೆ. ವ್ಯಕ್ತಿಯನ್ನ ಡೋಲಿ ಮೂಲಕ ಕರ್ಕೊಂಡು ಹೋಗಿದ್ದಾರೆ. ನೋಡಿ, MLAಗಳಾಗಬೇಕು, MP ಗಳಾಗಬೇಕು ಅಂದ್ರೆ ಎಲೆಕ್ಷನ್ ಹತ್ರ ಬಂದಾಗ ಮಾತ್ರ ಮನೆ ಹತ್ರ ಬರ್ತಾರೆ, ಅಂಗಲಾಚ್ತಾರೆ ವೋಟ್ ನಮಗೆ ಹಾಕಿ ಅಂತ. ಆದ್ರೆ ಗೆದ್ದು ಹೋದ್ಮೇಲೆ ಅವ್ರು ಭವನಕ್ಕೆ ಹೋಗ್ತಾರೆ ಬಿಟ್ರೆ ಅಥವಾ ಸದನಕ್ಕೆ ಹೋಗ್ತಾರೆ ಬಿಟ್ರೆ ಜನರ ಕಡೆಗೆ ಮುಖ ಮಾಡೋದಿಲ್ಲ. ಸೂಕ್ತ ರಸ್ತೆ ಇಲ್ಲದೆ ಇರೋದ್ರಿಂದ ಪಾಪ ಡೋಲಿಯಲ್ಲಿ ವ್ಯಕ್ತಿಯನ್ನ ಸಾಗಿಸಿದ್ದಾರೆ. ಸೂಕ್ತ ರಸ್ತೆಗಳನ್ನ ಯಾವಾಗ ಮಾಡಿಕೊಡ್ತೀರಾ ಅಂತ ಕೇಳ್ತಿದ್ದಾರೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ತುಳಸಿಕೆರೆಯ ದುಸ್ಥಿತಿ ಇದು. 8 ಕಿಲೋಮೀಟರ್ ಡೋಲಿಯಲ್ಲೇ ವ್ಯಕ್ತಿಯನ್ನ ಸಾಗಿಸಿರೋದು ಹಾಡಿ ಜನರು. ಮಲೆ ಮಹದೇಶ್ವರ ಬೆಟ್ಟ ಪಂಚಾಯಿತಿ ವ್ಯಾಪ್ತಿಗೆ ಬರುತ್ತೆ ತುಳಸಿ ಗ್ರಾಮ. ತುಳಸಿಕೆರೆ ಅನ್ನುವಂಥ ಗ್ರಾಮ. ತೀವ್ರ ಜ್ವರದಿಂದ ನಿತ್ರಾಣರಾಗಿದ್ದಂಥ ಪುಟ್ಟ ಅನ್ನುವಂಥ ವ್ಯಕ್ತಿಯನ್ನ ಪಾಪ ಡೋಲಿ ಮೂಲಕನೇ ಸಾಗಿಸ್ಕೊಂಡು ಹೋಗಿದ್ದಾರೆ. ಆ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಈ ದೃಶ್ಯಗಳನ್ನ ಗಮನಿಸಿದಾಗ ಜನರು ಎಚ್ಚೆತ್ಕೊಳ್ಬೇಕಾಗುತ್ತೆ. ಎಂಥವ್ರಿಗೆ ವೋಟ್ ಹಾಕಬೇಕು, ಎಂಥವ್ರನ್ನ ನಾವು ಶಾಸಕರು ಮಾಡದೆ ದೂರ ಇಡಬೇಕು ಅಂತ. ಸೂಕ್ತ ಮೂಲಭೂತ ಸೌಕರ್ಯ ನೀಡಿ ಅಂತ ಹಾಡಿ ಜನರು ಮನವಿ ಮಾಡಿಕೊಳ್ತಾ ಇದ್ದಾರೆ. ಪಾಪ ನೋಡಿ, ಚಾಮರಾಜನಗರದ ತುಳಸಿಕೆರೆ ಗ್ರಾಮದ ದುಸ್ಥಿತಿ ಇದು. ಆ ವ್ಯಕ್ತಿ ಜ್ವರ ಬಂದು ನರಳಾಡ್ತಾ ಇದ್ರಂತೆ. ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅಂದರೆ ಸೂಕ್ತವಾದಂಥ ರಸ್ತೆ ಇಲ್ಲ. ರಸ್ತೆ ಇದ್ದರೆ ಆ್ಯಂಬುಲೆನ್ಸಿಗೆ ಫೋನ್ ಮಾಡ್ಬೋದು, ಆ್ಯಂಬುಲೆನ್ಸ್ನವ್ರು ಬಂದು ಕರ್ಕೊಂಡು ಹೋಗ್ತಾರೆ. ರಸ್ತೆನೇ ಇಲ್ಲ ಅಂತಂದರೆ ಆ್ಯಂಬುಲೆನ್ಸ್ ಅವ್ರಿಗೆ ಫೋನ್ ಮಾಡಿದ್ರು ಕೂಡ ಅವ್ರು ಬರೋದಿಲ್ಲ, ನಾವು ಬರಲ್ಲ ಅಂತ ನೇರವಾಗಿ ಹೇಳ್ತಾರೆ. ಅಥವಾ ನಾವು ಇಲ್ಲಿಲ್ಲ, ಅಲ್ಲಿದ್ದೀವಿ, ದೂರ ಇದೆ, ಹಾಗೆ ಹೀಗೆ ಅಂತ ಕುಂಟು ನೆಪಗಳನ್ನ ಹೇಳ್ತಾರೆ. ಕಾರಣ ರಸ್ತೆ ಸರಿಯಾಗಿಲ್ಲ ಅಂತಂದ್ರೆ ಯಾರು ತಾನೇ ಬರ್ತಾರೆ. ಹೀಗಾಗಿ ಮೂಲಭೂತ ಸೌಕರ್ಯಗಳಿಂದ ಈ ಜನರು ಪಾಪ ವಂಚಿತರಾಗ್ಬಿಟ್ಟಿದ್ದಾರೆ. ತುಳಸಿಕೆರೆ ಗ್ರಾಮದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ ನೀವು. ಅಲ್ಲಿ ಓಡಾಡೋದಕ್ಕೊಂದು ಸೂಕ್ತ ರಸ್ತೆ ಇಲ್ಲ. ಆ ಬೆಟ್ಟ ಗುಡ್ಡಗಳನ್ನ ಹತ್ತಿ ಇಳಿದು ಡೋಲಿ ಮೂಲಕ ವ್ಯಕ್ತಿಯನ್ನ ಸಾಗಿಸ್ಕೊಂಡು ಹೋಗ್ತಿದ್ದಾರೆ. ನೋಡಿ, ಮನುಷ್ಯ ಸತ್ತಾಗ 4 ಜನರ ಹೆಗಲ ಮೇಲೆ ಹೋಗಬೇಕು. ಬಟ್ ನೋಡಿ, ಇಲ್ಲಿ ಬದುಕಿದ್ದಾಗಲೇ ಆತ ಆಸ್ಪತ್ರೆಗೆ ಹೋಗಬೇಕು ಅಂದ್ರೂ ಕೂಡ 4 ಜನರ ಹೆಗಲ ಮೇಲೆ ಹೋಗಬೇಕಾದಂಥ ಪರಿಸ್ಥಿತಿ ಇಲ್ಲಿ ತುಳಸಿಕೆರೆ ಗ್ರಾಮದಲ್ಲಿ ಎದುರಾಗಿದೆ. ಹಾಗಾದ್ರೆ ಶಾಸಕರು ಏನು ಮಾಡ್ತಿದ್ದಾರೆ, ಅಲ್ಲಿನ ಜನಪ್ರತಿನಿಧಿಗಳು ಏನು ಮಾಡ್ತಿದ್ದಾರೆ, ಮುಖಂಡರು ಏನು ಮಾಡ್ತಿದ್ದಾರೆ, ಕಾರ್ಯಕರ್ತರು ಶಾಸಕರ ಗಮನಕ್ಕೆ ತರ್ತಾ ಇಲ್ವಾ? ಅಲ್ಲಿ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡ್ಬೇಕಾಗಿರೋರು ನೀವು ಯಾಕೆ ಕಣ್ಮುಚ್ಚಿ ಕೂತಿದ್ದೀರಾ? ಮೂಲಭೂತ ಸೌಕರ್ಯ ಮಾಡಿಕೊಡದ ಭ್ರಷ್ಟ ಸರ್ಕಾರಕ್ಕೆ ಧಿಕ್ಕಾರ. 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 ಮೂಲಭೂತ ಸೌಕರ್ಯ ಮಾಡಿಕೊಡದ ಭ್ರಷ್ಟ ಸರ್ಕಾರ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಪುನೀತ್. ಜನಪ್ರತಿನಿಧಿಗಳಿಂದ ಅಪೇಕ್ಷೆ ಮಾಡೋದೇ ಏನಪ್ಪಾ ಅಂದ್ರೆ ಕುಡಿಯೋ ನೀರು ಜೊತೆಗೆ ಮೂಲಭೂತ ಸೌಕರ್ಯಗಳಾಗಿರುವಂತ ಆರೋಗ್ಯ, ಶಿಕ್ಷಣ, ರಸ್ತೆ ಇವೆಲ್ಲ. ಇದ್ಯಾವುದು ಕೂಡ ಈ ತುಳಸಿಕೆರೆ ಗ್ರಾಮಕ್ಕೆ ಸಿಗ್ತಾ ಇಲ್ಲ. ಜನಪ್ರತಿನಿಧಿಗಳು ಏನಂತಾರೆ, ಎಲ್ಲಿವರೆಗೂ ಇದೇ ಸಮಸ್ಯೆ ಹೀಗೆ ಇರುತ್ತೆ ಅಂತ? ಸೌಖ್ಯ, ಇದೊಂದೇ ಗ್ರಾಮದ ಒಂದು ಪರಿಸ್ಥಿತಿ ಇದಲ್ಲ. ಮುಖ್ಯವಾಗಿ ಚಾಮರಾಜನಗರ ಜಿಲ್ಲೆಯ ಈ ಒಂದು ಮಲೆ ಮಹದೇಶ್ವರ ಬೆಟ್ಟದ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರತಕ್ಕಂತ ಗ್ರಾಮಗಳೇನಿದ್ದಾವೆ, ಈ ಎಲ್ಲಾ ಗ್ರಾಮಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಪರಿಸ್ಥಿತಿ ಇರ್ತಕ್ಕಂಥದ್ದು. ಸುಮಾರು 18 ಗ್ರಾಮಗಳೇನಿದ್ದಾವೆ, ಈ 18 ಗ್ರಾಮಗಳಿಗೆ ರಸ್ತೆ ಇರಬಹುದು, ಕುಡಿಯುವ ನೀರು ಇರಬಹುದು, ಹೀಗೆ ಮೂಲಭೂತ ಸೌಕರ್ಯಗಳೇ ಇಲ್ಲದೆ ಇರುವಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಅದನ್ನ ನೋಡಿದಂತಹ ಸಂದರ್ಭದಲ್ಲಿ ಇಂಡಿಗನತ್ತ ಇರಬಹುದು, ಜೊತೆಗೆ ಮೆಂದಾರೆ ಗ್ರಾಮ ಇರಬಹುದು, ತುಳಸಿಕೆರೆ ಇರಬಹುದು, ಪಡಸಲನ ಹತ್ತ ಇರಬಹುದು, ಜೊತೆಗೆ ತೆಕ್ಕಣಿ, ಕೊಕ್ಕಬೋರ, ಹೀಗೆ 18 ಗ್ರಾಮಗಳೇನಿದ್ದಾವೆ. ಈ ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲದೆ ಪ್ರತಿನಿತ್ಯವೂ ಕೂಡ ಜನ ಪರದಾಡುವಂತಹ ಒಂದು ಪರಿಸ್ಥಿತಿ ಇರತಕ್ಕಂಥದ್ದು. ಜೊತೆಗೆ ಈಗ ಒಂದು ಘಟನೆ ನಡೆದಿರ್ತಕ್ಕಂಥದ್ದನ್ನು ನೋಡೋದಾದ್ರೆ, ಆರೋಗ್ಯದಿಂದ ಬಳಲ್ತಾ ಇದ್ದಂತಹ ವ್ಯಕ್ತಿಯನ್ನ ಡೋಲಿ ಕಟ್ಕೊಂಡು ಸಾಗಿಸ್ತಂತಹ ಒಂದು ಪರಿಸ್ಥಿತಿ ಅಲ್ಲಿ ಇದ್ದಂಥದ್ದು. ಆಡಿಯ ಜನ ಆತನನ್ನ ಆಸ್ಪತ್ರೆಗೆ ಸೇರಿಸಲಿಕ್ಕೋಸ್ಕರವಾಗಿ ಅನಾರೋಗ್ಯ ಪೀಡಿತನಾಗಿದ್ದಂತಹ ವ್ಯಕ್ತಿಯನ್ನ ಡೋಲಿಯಲ್ಲಿ ಆತನನ್ನ ಹೊತ್ತು ಸಾಗುವಂತಹ ಒಂದು ಪರಿಸ್ಥಿತಿ. ಯಾಕೆಂತ ಹೇಳಿದ್ರೆ ಅಲ್ಲಿ ರಸ್ತೆ ಇಲ್ಲದ ಒಂದು ಪರಿಸ್ಥಿತಿ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಅಲ್ಲಿ ಆಂಬ್ಯುಲೆನ್ಸ್ ಕೂಡ ಬರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಅವರು ಪ್ರತಿ ಬಾರಿಯೂ ಕೂಡ, ಅದರಲ್ಲೂ ಕೂಡ ಈ ಗರ್ಭಿಣಿಯರಿರ್ಬೋದು, ಆ ಒಂದು ಸಂದರ್ಭದಲ್ಲಿ ಅವರಿಗೆ ಹೆರಿಗೆ ನೋವು ಬಂದಂತಹ ಸಂದರ್ಭದಲ್ಲೂ ಕೂಡ ಇವರು ಇದೇ ರೀತಿಯಲ್ಲಿ ಡೋಲಿ ಕಟ್ಟಿಕೊಂಡು ಅವರು ಆಸ್ಪತ್ರೆಗೆ ತೆರಳಬೇಕಾದಂತಹ ಒಂದು ಪರಿಸ್ಥಿತಿ ಇರತಕ್ಕಂಥದ್ದು. ಜೊತೆಗೆ ವೃದ್ಧರು ಏನಿರ್ತಾರೆ ಅವರೆಲ್ಲರಿಗೂ ಕೂಡ ಆರೋಗ್ಯದಲ್ಲಿ ವ್ಯತ್ಯಾಸಗಳಾದಂತಹ ಸಂದರ್ಭದಲ್ಲಿ
ಪ್ರತಿ ಬಾರಿಯೂ ಕೂಡ ಇದೇ ರೀತಿಯಾದಂತಹ ಒಂದು ನರಕವನ್ನು ಅವರು ಅನುಭವಿಸ್ತಾ ಇರ್ತಕ್ಕಂಥದ್ದು. ಚಾಮರಾಜನಗರ ಜಿಲ್ಲೆಯ ಒಂದು ಗಡಿ ಜಿಲ್ಲೆ ಆಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅಲ್ಲಿ ಅರಣ್ಯ ಪ್ರದೇಶದ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಹಲವು ಗ್ರಾಮಗಳಿದ್ದಾವೆ. ಈ ಹಲವು ಗ್ರಾಮಗಳಲ್ಲಿ ಇದೇ ರೀತಿಯಾದಂತಹ ಒಂದು ಪರಿಸ್ಥಿತಿ ಇರತಕ್ಕಂಥದ್ದು. ಏನಾದ್ರೂ ಆರೋಗ್ಯದಲ್ಲಿ ವ್ಯತ್ಯಾಸವಾದಂತಹ ಸಂದರ್ಭದಲ್ಲಿ ಅವ್ರಿಗೆ ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸೌಲಭ್ಯಗಳು ಇಲ್ಲದೆ ಇರುವಂತಹ ಒಂದು ಪರಿಸ್ಥಿತಿ ಇದೆ. ಏನೋ ಅವರು ಮತ ಪಡೆದುಕೊಳ್ಳುವಂತಹ ಸಂದರ್ಭದಲ್ಲಿ ಚುನಾಯಿತ ಪ್ರತಿನಿಧಿಗಳು ಹೋಗ್ತಾರೆ, ಅವ್ರಿಗೆ ಒಂದಷ್ಟು ಆಶ್ವಾಸನೆಗಳನ್ನು ಕೊಟ್ಟು ಅವರಿಂದ ಮತ ಪಡೆದುಕೊಳ್ಳುವಂತ ಒಂದು ಕೆಲಸವನ್ನ ಮಾಡ್ತಾರೆ ವಿನಃ ಅವ್ರಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಒದಗಿಸುವಂತಹ ಕೆಲಸದಲ್ಲಿ ಚುನಾಯಿತ ಪ್ರತಿನಿಧಿಗಳು ಕೂಡ ನಿರ್ಲಕ್ಷ್ಯತನವನ್ನು ತೋರಿರ್ತಕ್ಕಂಥದ್ದಲ್ಲಿ ಸ್ಪಷ್ಟವಾಗಿ ಕಂಡು ಬರುತ್ತೆ. ಜೊತೆಗೆ ಅಧಿಕಾರಿಗಳು ಕೂಡ ಆ ಜನರ ಒಂದು ಸ್ಥಿತಿ ಹೇಗಿದೆ ಅನ್ನೋದನ್ನ ಅರ್ಥೈಸಿಕೊಳ್ಳುವಂತಹ ಒಂದು ಕೆಲಸವನ್ನು ಕೂಡ ಮಾಡದೇ ಇರುವಂತಹ ಒಂದು ಪರಿಸ್ಥಿತಿ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಹೀಗೆ ಡೋಲಿಯಲ್ಲಿ ಆತನ ಏನು ಅನಾರೋಗ್ಯ ಪೀಡಿತನಾಗಿರ್ತಕ್ಕಂಥ ವ್ಯಕ್ತಿಯನ್ನ ಆಸ್ಪತ್ರೆಗೆ ಕರೆದೊಯ್ಯುವಂತ ಒಂದು ಕೆಲಸವನ್ನು ಮಾಡಿದ್ರೆ ಅದು ಕೂಡ 8 ಕಿಲೋಮೀಟರ್ನಷ್ಟು ಅನಾರೋಗ್ಯ ಪೀಡಿತನಾಗಿದ್ದಂತಹ ಪುಟ್ಟ ಎಂಬಾತ ಏನಿದ್ದಾನೆ ಆತನನ್ನು ಹೊತ್ತೊಯ್ಯುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲೂ ಕೂಡ ಚಿಕಿತ್ಸೆಗೆ ತಮಿಳುನಾಡಿನ ಕೊಳತ್ತೂರು ಏನಿದೆ ಆ ಒಂದು ಊರಿನಲ್ಲಿರುವಂತಹ ಆಸ್ಪತ್ರೆಗೆ ಆತನನ್ನ ದಾಖಲಿಸುವಂತ ಒಂದು ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಪ್ರತಿ ಬಾರಿಯೂ ಕೂಡ ಇಲ್ಲಿ ಇರ್ತಕ್ಕಂಥ ಈ ಒಂದು ಗ್ರಾಮಗಳ ಒಂದು ಸ್ಥಿತಿ ಏನಿದೆ ಇದರ ಬಗ್ಗೆ ಮನವರಿಕೆ ಮಾಡಿಕೊಟ್ಟು ಅಲ್ಲಿ ಒಂದಷ್ಟು ಕನಿಷ್ಠ ಸೌಲಭ್ಯಗಳನ್ನಾದ್ರೂ ಕೂಡ ಒದಗಿಸುವಂತ ಒಂದು ಕೆಲಸವನ್ನು ಮಾಡ್ಬೇಕು ಅಂತ ಹೇಳಿ ಅವ್ರಿಗೆ ಎಷ್ಟೇ ಮನವಿಯನ್ನ ಮಾಡಿದ್ರು ಕೂಡ ಅವ್ರಿಗೆ ಸ್ಪಂದಿಸುವಂತಹ ಒಂದು ಕೆಲಸ ಈ ಅಧಿಕಾರಿಗಳಾಗ್ಲಿ ಚುನಾಯಿತ ಪ್ರತಿನಿಧಿಗಳಾಗ್ಲಿ ಮಾಡದೇ ಇರೋದು ನಿಜವಾಗ್ಲೂ ಕೂಡ ದುರಂತ ಅಂತಾನೂ ಕೂಡ ಹೇಳ್ಬೋದು. ಸೌಖ್ಯ, ಥ್ಯಾಂಕ್ ಯು ಪುನೀತ್ ಡೀಟೇಲ್ಸ್ಗೆ. ಭ್ರಷ್ಟ ಸರ್ಕಾರಕ್ಕೆ ಧಿಕ್ಕಾರ. ಮೂಲಭೂತ ಸೌಕರ್ಯ ಮಾಡಿ ಕೊಡದ